ಸೊ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬರೀ ವಯಸ್ಸಾದವ್ರಿಗೆ ಮಾತ್ರ? ಇಲ್ಲ ಇಲ್ಲ, ಇಟ್ ಈಸ್ ಮಿತ್. ಸೊ ಆನ್ಸರ್ ಇಸ್ ಇಟ್ ಕ್ಯಾನ್ ಬಿ ಡನ್ ಫಾರ್ 30 years ಆಲ್ಸೋ, ಡಿಪೆಂಡಿಂಗ್ ಆನ್ ಡಿಫ್ರೆಂಟ್ ಇಂಡಿಕೇಶನ್ಸ್. ಈಗ ರುಮೆಟಾಯ್ಡ್ ಆರ್ಥ್ರೈಟಿಸ್ ಅಂತ ಬರ್ತಾರೆ, ಮಲ್ಟಿಪಲ್ ಜಾಯಿಂಟ್ಸ್, ಸಂಧಿವಾತ ಅಂತ. ಅವ್ರಿಗೆ 35 ವರ್ಷದವ್ರಿಗೆ ಫುಲ್ಲು ನೀ ಸೌದೋಗ್ಬಿಟ್ಟಿರುತ್ತೆ, ಫುಲ್ಲು ನೀ ಪೂರ್ತಿ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಕಾರಣ ಅವ್ರದ್ದು ಬ್ಲಡ್ಡಲ್ಲಿರುವಂಥ ಒಂದು ಆ ಫ್ಯಾಕ್ಟರ್ ಅಂತ, ಆರ್ಯ ಫ್ಯಾಕ್ಟರ್, ರುಮೆಟಾಯ್ಡ್ ಆರ್ಥ್ರೈಟಿಸ್ ಅಂತ ನಾವು ನೋಡ್ತೀವಿ. ಕೈಯೆಲ್ಲ ಸ್ವಲ್ಪ ಕ್ರಾಸ್ ಆಗಿರುತ್ತೆ, ಅಂಥವ್ರಿಗೆ ಅರ್ಲಿ ಏಜಲ್ಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬರುತ್ತೆ. 30, 35, 40 yearsಗೂ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬರುತ್ತೆ. ಬಟ್ ಏಜ್ ರಿಲೇಟೆಡ್ ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ವಯಸ್ಸಿಗೆ ಅನುಗುಣವಾಗಿ ಬರುವಂಥ ಸೌಕಳಿ, ಅದು ಯೂಶ್ವಲಿ 50-60 ವರ್ಷ. ಬಟ್ ಯಂಗ್ ಏಜಲ್ಲಿ ರುಮೆಟಾಯ್ಡ್ ಆರ್ಥ್ರೈಟಿಸ್ ಒಂದು. ಎರಡನೇದು ಪೋಸ್ಟ್ ಟ್ರಾಮ್ಯಾಟಿಕ್ ಅಂತ, ಅಂದರೆ ಮುಂಚೆ ತುಂಬ ಬಿದ್ದು ಆಕ್ಸಿಡೆಂಟ್ ಆಗಿ ಏನೋ ಒಂದು ಸರ್ಜರಿ ಮಾಡಿ ಪ್ಲೇಟು ಸ್ಕ್ರೂ ಎಲ್ಲ ಹಾಕಿ ಮೂಳೆ ಎಲ್ಲ ಪೀಸಾಗಿ ಫಿಕ್ಸ್ ಮಾಡಿದ್ದು ಅದು ಆದಮೇಲೆ ಅದು ಕಾರ್ಟಿಲೇಜ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ. ಅದು ಒಂದು 5-6 ವರ್ಷ ಆದಮೇಲೆ ಸೌದು ಮತ್ತೆ ನೀಗೆ ಆಪ್ರೇಷನ್ಗೆ ಅಂತ ಬರ್ತಾರೆ. ನೀ ಆಗ್ಬೋದು, ಹಿಪ್ ಆಗ್ಬೋದು. ಅವರು ಚಿಕ್ಕ ವಯಸ್ಸಿಗೆ ಬರ್ತಾರೆ, ಯಾವ ಏಜ್ಗೂ ಬಿದ್ದಿರ್ಬೋದು. ಸೊ ಜಾಯಿಂಟ್ ರಿಪ್ಲೇಸ್ಮೆಂಟ್ ಈಸ್ ನಾಟ್ ಜಸ್ಟ್ ಫಾರ್ ಓಲ್ಡ್ ಪೀಪಲ್, ಬಟ್ ಇಟ್ ಈಸ್ ಓಲ್ಡ್ ಫಾರ್ ಏಜ್ ರಿಲೇಟೆಡ್ ಆಸ್ಟಿಯೋ ಆರ್ಥ್ರೈಟಿಸ್ಗೆ ಬರೋ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇಸ್ ಫಾರ್ ಓಲ್ಡ್ ಪೀಪಲ್. ಅದರ್ ಇಂಡಿಕೇಶನ್ಸಲ್ಲಿ ಬೇರೆ ಬೇರೆ ರೀಸನ್ಸ್. ಆರ್ಟಿಫಿಷಿಯಲ್ ಜಾಯಿಂಟ್ಸು ತುಂಬ ದಿನ ಬಾಳಿಕೆ ಬರಲ್ಲ, ಆ ಥರ ಬರುತ್ತೆ. 20-25 ವರ್ಷ ಬಾಳಿಕೆ ಬರುತ್ತೆ. ಜಾಯಿಂಟ್ ರಿಪ್ಲೇಸ್ಮೆಂಟ್ ಆದಮೇಲೆ ನಾರ್ಮಲಾಗಿ ವಾಕ್ ಮಾಡೋಕ್ಕಾಗಲ್ಲ. ವಾಕ್ ಮಾಡ್ಬೋದು, ನಾರ್ಮಲಾಗಿ ವಾಕ್ ಮಾಡ್ಬೋದು. ಸರ್ಜರಿ ಈಸ್ ದ ಲಾಸ್ಟ್ ರೆಸಾರ್ಟ್ ಆ್ಯಂಡ್ ಆಲ್ವೇಸ್ ರಿಸ್ಕಿ. ಸರ್ಜರಿ ಈಸ್ ದ ಲಾಸ್ಟ್ ರೆಸಾರ್ಟ್, ಓಕೆ, ಬಟ್ ನಾಟ್ ರಿಸ್ಕಿ, ನಾಟ್ ಆಲ್ ದ ಟೈಮ್ ರಿಸ್ಕಿ. ಇಟ್ ಮೈಟ್ ಬಿ ರಿಸ್ಕಿ ಆ್ಯಸ್ ಐ ಟೋಲ್ಡ್. ಈಗ ಹಾರ್ಟು ಅದು ಇದು ಪ್ರಾಬ್ಲಮ್ ಇದ್ದವ್ರಿಗೆ, ಅವ್ರ ಪರ್ಟಿಕ್ಯುಲರ್ಗೆ, ಈಗ ಅವ್ರಿಗೆ ಬೇರೆ ಏನೋ ಇಶ್ಯೂಸ್ ಇರುತ್ತೆ, ಲಂಗ್ಸು ಇಶ್ಯೂಸ್ ಇರುತ್ತೆ. ಈಗ ಕ್ರಾನಿಕ್ ಸ್ಮೋಕರ್, ಅವ್ರಿಗೆ 60 ವರ್ಷ ಆಗಿರುತ್ತೆ, ಅವ್ರಿಗೆ 40 ವರ್ಷ ಸ್ಮೋಕ್ ಮಾಡಿರ್ತಾರೆ. ಲಂಗ್ಸ್ ಹೆಂಗಿರಬಾರ್ದು? ಅವ್ರು ನೀ ರಿಪ್ಲೇಸ್ಮೆಂಟ್ ಬಂದಾಗ ಅವ್ರದ್ದು ಆಕ್ಸಿಜನ್ ಕ್ಯಾರಿಯಿಂಗ್ ಕೆಪಾಸಿಟಿ ಎಷ್ಟಿರುತ್ತೆ? ಸೊ ಅವರು ನಾವು ನಡೆಸ್ತೀರಿ ಅಂದರೆ ಇದು ಏದುಸಿರು ಬರುತ್ತೆ, ಅವ್ರಿಗೆ ಕಷ್ಟ. ಅಥವಾ ಅಸ್ಥಮ್ಯಾಟಿಕ್ ಇರ್ತಾರೆ. ಸೊ ಈ ರೀತಿ ಏನಾದ್ರು ಬೇರೆ ಕನೆಕ್ಟೆಡ್ ಪ್ರಾಬ್ಲಮ್ಸ್, ಮೆಡಿಕಲ್ ಪ್ರಾಬ್ಲಮ್ಸು, ಹಾರ್ಟ್ ಇರ್ಬೋದು, ಲಂಗ್ಸ್ ಇರ್ಬೋದು, ಅಥವಾ ಮಲ್ಟಿಪಲ್, ಈಗ ಅನ್ಕಂಟ್ರೋಲ್ ಡಯಾಬಿಟಿಸು, ಅನ್ಕಂಟ್ರೋಲ್ ಬ್ಲಡ್ ಪ್ರೆಷರು, ಅಥವಾ ಥೈರಾಯ್ಡ್ ಪ್ರಾಬ್ಲಮ್ಮು, ಈ ರೀತಿ ಪ್ರಾಬ್ಲಮ್ಸ್ ಜೊತೆಗೆ ನಾವು ಮಾಡುವಾಗ ಅವ್ರಿಗೆ ಸ್ವಲ್ಪ ಮಾಡ್ರೇಟ್ ರಿಸ್ಕು, ಹೈ ರಿಸ್ಕ್ ಅಂತ ನಮಗೆ ಒಂದು ಅನಸ್ಥೆಟಿಸ್ಟು ಅಥವಾ ಕಾರ್ಡಿಯಾಲಜಿಸ್ಟ್ ನಾವು ತೋರಿಸಿದಾಗ ಅವರು ಹೇಳ್ತಾರೆ, ಇವ್ರಿಗೆ ಹೈ ರಿಸ್ಕು, ಇವ್ರಿಗೆ ಮಾಡ್ರೇಟ್ ರಿಸ್ಕು, ಇವ್ರಿಗೆ ಈ ಥರ ಅಂತ, ಮೈಲ್ಡ್ ರಿಸ್ಕ್ ಅಂತ. ಅದನ್ನು ನೋಡಿ ನಾವು ಯಾರಿಗೆ ಜಾಸ್ತಿ ರಿಸ್ಕ್ ಇದೆ ಅಥವಾ ಯಾರಿಗೆ ಕಡಿಮೆ ರಿಸ್ಕ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಅಂದರೆ ನಾವು ಇದು ಒಂಥರ ಬ್ಲ್ಯಾಂಕೆಟ್ ಸ್ಟೇಟ್ಮೆಂಟ್, ಇಟ್ಸ್ ಆಲ್ವೇಸ್ ರಿಸ್ಕಿ ಅಂತ ನಾವು ಹೇಳೋಕ್ಕಾಗಲ್ಲ. ಈ ಡಿಪೆಂಡ್ಸ್ ಆನ್ ಡಿಫ್ರೆಂಟ್ ಇಂಡಿವಿಜುವಲ್. Got it. So joint replacement is all about quality of life and not just about age. It's not a pause. Yes, true. Recovery usually takes more than a year. ಅಥವಾ at least a year. ಇಲ್ಲ ಮ್ಯಾಮ್, ರಿಕವರಿ ಅಂದರೆ ರಿಕವರಿ ಇಸ್ ವಾಟ್ ಈಸ್ ದ ಫೈನಲ್ ಎಂಡ್ ಪಾಯಿಂಟ್? ರಿಕವರಿ ಅಂದರೆ ಪ್ರಾಬ್ಲಿ ನಾರ್ಮಲಾಗಿ ವಾಕ್ ಮಾಡೋಕ್ಕೆ, ಓಡಾಡ್ಕೊಳ್ಳೋಕ್ಕೆ 2 ತಿಂಗಳು, 2-3 ತಿಂಗಳು. ಫರ್ಗೆಟಿಂಗ್ ದಟ್ ನಂಗೆ ಸರ್ಜರಿ ಆಗಿದೆ ಫರ್ಗೆಟಿಂಗ್, ಓಕೆ, ಅದಕ್ಕೆ ಒಂದು 6 ತಿಂಗಳು ಆಗ್ಬೋದು ಅನಿಸುತ್ತೆ. ಅಂದರೆ ಅದು ನಾವೊಂದು ಸ್ಕೋರಿಂಗ್ ಅಂತ ಇದೆ ನಮ್ಮದ್ರಲ್ಲಿ, ಏನದು ಫರ್ಗಾಟನ್ ಜಾಯಿಂಟ್ ಸ್ಕೋರ್ ಅಂತ. ಅಂದರೆ ನೀವು ಮರ್ತು ಬಿಟ್ರೆ ನಿಮಗೆ ಅದು ಯುವರ್ ಬೆಸ್ಟ್ ಸರ್ಜನ್ ಅಂತ, ಬೆಸ್ಟ್ ಸರ್ಜರಿ ಅಂತ. ಅಂದರೆ ನಂಗೆ ನೀ ರಿಪ್ಲೇಸ್ಮೆಂಟ್ ಆಗಿದೆ ಅನ್ನೋದು ನಾನು ಮರ್ತೋದ್ರೆ ದಟ್ ಈಸ್ ಎ ಬೆಸ್ಟ್ ಸರ್ಜರಿ. ಸೊ ಆ ಥರ ಆ ಸ್ಕೋರಿಂಗ್ ಮೇ ಬಿ 6 months 1 year ಅಂತ ತಿಳ್ಕೊಬೋದು. ಅದು ಅಷ್ಟೊಂದು ಮರೆಯೋದಕ್ಕೆ. ಬಟ್ ನಾರ್ಮಲ್ ಆ್ಯಕ್ಟಿವಿಟಿ ಮಾಡ್ಬೋದು. ಎರಡೂ ಜಾಯಿಂಟ್ಸ್ಗಳನ್ನು ಒಂದೇ ಸತಿ ರಿಪ್ಲೇಸ್ ಮಾಡಿಸ್ಬಾರ್ದು, ಒಂದೇ ಸರ್ಜರಿನಲ್ಲಿ ಎರಡೂ ಮಾಡ್ಬೋದು. ಅಂದರೆ ಇದು ಸೇಫಾ? ಸೇಫು. ನಾನೇ ಎಷ್ಟೋ ಸತಿ ನೋಡಿದ್ದೇನೆ. ಐ ಥಿಂಕ್ ಒನ್ ಆಫ್ ಮೈ ರಿಲೇಟಿವ್ ಗಾಟ್ ಸರ್ಜರಿ. ನಾನು ಒಂದು ಮಾಡಿಸಿ 1 ವರ್ಷ ಆದಮೇಲೆ ಮಾಡೋಣ ಆ ಥರ ಮಾಡಿದ್ರು ಅವರು. ಇಲ್ಲ, ಅವ್ರದ್ದು ಎಷ್ಟು ಇನ್ನೊಂದು ಜಾಯಿಂಟ್ ಎಷ್ಟು ಸೌದಿತ್ತು ಅನ್ನೋದ್ರ ಮೇಲೆ ಹೋಗುತ್ತಲ್ಲ, ಅದೇನಾದ್ರು ಫುಲ್. ದಟ್ ಇಸ್ ದಿ ಓನ್ಲಿ ಪಾಯಿಂಟ್. ಹಾಂ, ದಟ್ ಈಸ್ ಓನ್ಲಿ ಪಾಯಿಂಟ್. ಇನ್ನೊಂದು ಅಂದರೆ ಈಗ ಕಾರ್ಡಿಯಾಕ್ ಪ್ರೊಸೀಜರ್ ಆಗಿದ್ರೆ, ಈಗ ಅವ್ರಿಗೇನೋ ಒಂದು ಕಾರ್ಡಿಯಾಕ್ ರಿಸ್ಕು ಅಥವಾ ಯಾವುದಾದ್ರು ಮೆಡಿಕಲ್ ಕಂಡೀಷನ್ಸ್ ಇದೆ, ಅಥವಾ ತುಂಬ ಹೆವಿ ಒಬೇಸಿಟಿ ಇದೆ, 100 kg ಪ್ಲಸ್ ಇದ್ದಾರೆ, ಅವಾಗ ನಾವು ಒಂದೇ ದಿನ ಮಾಡಲ್ಲ, 1-2 ದಿನ ಗ್ಯಾಪ್ ಕೊಟ್ಟು ಮಾಡ್ತೀವಿ. ಯಾಕೆ ಅಂದರೆ ಅವ್ರಿಗೆ ಒಂದೇ ದಿನ 3 hours ಅನಸ್ತೀಶಿಯಾ ರಿಸ್ಕು, ಆ ಥರ ರಿಸ್ಕು, ಆ್ಯಂಡ್ ಸರ್ಜಿಕಲ್ ಟೈಮ್ ಜಾಸ್ತಿ ಆಗ್ಬೋದು.
ಸೊ ಬಾಡಿ ಮೇಲೆ ಲೋಡ್ ಜಾಸ್ತಿ ಆಗುತ್ತೆ ಆ ಥರ. ಸೊ ಒಂದೇ ದಿನ ನಾವು 2 ಸೈಡು ರಿಸ್ಕ್ ಇರೋ, ಅಂದರೆ ಈ ಥರ ಕೋಮಾರ್ಬಿಡ್ ಕಂಡೀಷನ್ಸ್, ಅಂದರೆ ಡಯಾಬಿಟಿಸು ಅನ್ಕಂಟ್ರೋಲ್ಡ್ ಇದ್ದು, ಅಥವಾ ಕಿಡ್ನಿಲಿ ಏನಾದ್ರು ಸ್ವಲ್ಪ ಕ್ರಿಯಾಟಿನ್ ಜಾಸ್ತಿ ಇದೆ, ಸ್ವಲ್ಪ ಥೈರಾಯ್ಡ್ ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ, ಅಥವಾ ಮಲ್ಟಿಪಲ್ ಇದೆ, ಈಗ ಕಿಡ್ನಿನೂ PP ಇದೆ, ಶುಗರು ಇದೆ, ಹಾರ್ಟ್ ಪ್ರಾಬ್ಲಮ್ ಆಗಿದೆ, ಈ ಥರನೂ. ಬಿಕಾಸ್ ಎಲ್ಲರಿಗೂ 60-70 ವರ್ಷ ಆದಮೇಲೆ ಒಂದಾರು ಪ್ರಾಬ್ಲಮ್ ಇರುತ್ತೆ. ಅಂದರೆ ತುಂಬ ಜನಕ್ಕೆ ಐದರ್ ಬ್ಲಡ್ ಪ್ರೆಷರ್ ಇರುತ್ತೆ, ಇಲ್ಲ ಡಯಾಬಿಟಿಸು, ಇಲ್ಲ ಪ್ರೊಸೀಜರ್, ಹಾರ್ಟ್ ಪ್ರೊಸೀಜರು, ಈ ಥರ ಏನಾದ್ರು ಪ್ರೊಸೀಜರ್ಸು ಆಗಿರುತ್ತೆ. ಸೊ ಇಂಥ ತುಂಬ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇದ್ದಾಗ ನಾವು 2 ಒಂದೇ ಸರಿ ಮಾಡಲ್ಲ, ಒಂದು ಮಾಡಿ ಒಂದು 2 ಡೇಸ್ ಗ್ಯಾಪ್ ಕೊಟ್ಟು ಮಾಡ್ತೀವಿ. ಆದರೆ ಸೌದಿಲ್ದೆಲ್ಲ ಇದ್ದಾಗ ನಾವು ಇನ್ನೊಂದು ಮಾಡಲ್ಲ. ಅದು ನೀವು ಹೇಳ್ದಂಗೆ 1 ವರ್ಷ ಬಿಟ್ಟು ಮಾಡ್ಬೋದು, ಅಥವಾ 6 ತಿಂಗಳು ಬಿಟ್ಟು ಮಾಡ್ಬೋದು.